ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ನಮಸ್ಕಾರ ಸರ್. ಎಸ್ ಸರ್, ಇತ್ತೀಚೆಗೆ ಪೆಟ್ಟಿ ಕೇಸ್ಗಳೇ ಜಾಸ್ತಿ ಆಗೋಗ್ಬಿಟ್ಟವೆ ಸರ್. ಬರ್ಲು ಬಕೆಟ್ ಸಹಿತ ಬಿಡಲ್ಲ ಅಂತಾರೆ. ಹಾಳಾದರೂ ಚಪ್ಪಲಿ ಸಹಿತ ಕದೀತಾವ್ರೆ ಸರ್. ನಾಯ ಸರ್? ಯಾವ ಕಲರು? ವೈಟಾ? ಮಾತಾಡಕ್ ಬರುತ್ತಾ ಸರ್? ಸರಿ ಸರ್, ನಾನು ಹುಡುಕ್ತೀನಿ. ನಾಯಿನ ಸರ್? ಅಲ್ಲ ಕಣಯ್ಯ, ನಮ್ ದೊಡ್ಡ ಸಾಹೇಬ್ರು ಅವ್ರ ನಾಯಿ ತಪ್ಪಿಸ್ಕೊಂಬಿಟ್ಟಿದ್ಯಂತೆ. ಮತ್ತೆ ಮಾತಾಡಕ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಿ? ಕೇಳ್ದೆ. ಟೈಗರ್ ಅಂತ ಕರೆದ್ರೆ ಹೌ ಹೌ ಅಂತ. ಹಾಗಾದ್ರೆ ಸುಲಭವಾಗಿ ಹುಡುಕೋದು ಸರ್. 3-4 ಬೀದಿಗೆ ಹೋಗ್ಬಿಟ್ಟು ಟೈಗರ್ ಟೈಗರ್ ಅಂತ ಕೂಗಿದಾಗ ಯಾವ ನಾಯಿ ಬೋ ಬೋ ಅನ್ನುತ್ತೋ ಅದೇ ನಮ್ ಸಾಹೇಬ್ರ ನಾಯಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮುಳುಗೋಗ್ಬಿಟ್ಟೆ ಸರ್. ಸಂತೋಷ. ಎಲ್ಲಿ ಮುಳುಗುದ್ರಿ? ಬೋರ್ವೆಲ್ ಅಲ್ಲ, ಬಾವಿಲ, ಅಣೆಕಟ್ಟಲ್ಲ? ಸರ್ ದೇವಸ್ಥಾನದಲ್ಲಿ. ಓಹೋ, ದೇವಸ್ಥಾನದಲ್ಲಿ ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿದ್ರು? ಹೌದು ಸರ್, ಭಕ್ತಿಯಿಂದ ಭಜನೆ ಮಾಡಿ ದೇವಸ್ಥಾನದಿಂದ ಹೊರಗೆ ಬಂದು ನೋಡ್ತೀನಿ ಸರ್, ನನ್ ಚಪ್ಪಲಿನ ಯಾವನೋ ಕಳ್ಳ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಮತ್ತೆ ಚಪ್ಪಲಿ ಕಳವು. ನೀವು ಅದನ್ನ ಎಲ್ಲಿಂದ ಕದ್ದಿದ್ರಿ? ನಾನು ಹನುಮಂತನ ಗುಡಿಯಿಂದ ಕದ್ದಿದ್ದೆ ಸರ್. ಕದ್ದಿರ ಚಪ್ಪಲಿ ಕಳೆದೋಗ್ದೇ ಇರುತ್ತಾ? ಕದ್ದಿದ್ದಲ್ಲ ಸರ್, ಹನುಮಂತನ ಗುಡಿಲಿ ಅದ್ರ ಬದಲು ಆಗ್ಬಿಡ್ತು. ನಂದು ಹಳೇ ಚಪ್ಪಲಿ ಸರ್, ಅದನ್ನ ಯಾವನ ಕದ್ಕೊಂಡು ಹೋಗ್ಬಿಟ್ಟು ಯಾವುದು ಹೊಸ ಚಪ್ಪಲಿನ ಬಿಟ್ಟೋಗ್ಬಿಟ್ಟಿದ್ದಾನೆ. ನಾನು ಆ ಕಡೆ ಈ ಕಡೆ ನೋಡಿದೆ, ಶಿವ ಹಾಕೊಂಡ್ಬಂದ್ಬಿಟ್ಟೆ ಸರ್. ಅದನ್ನ ಈಗ ಯಾವನ ಕದ್ಕೊಂಡು ಹೋಗ್ಬಿಟ್ಟಿದಾನಲ್ಲ ಸರ್. ಕೈಲಿದ್ದ ಮೊಬೈಲ್ ಹೋಯ್ತು, ಎಗ್ಲ ಮೇಲಿದ್ದ ಟವಲ್ ಹೋಯ್ತು, ಕಾಲಲ್ಲಿ ಇದ್ದ ಚಪ್ಪಲಿ ಹೋಯ್ತು. ಎಷ್ಟು ಕೇಸು ಅಂತ ಬುಕ್ ಮಾಡ್ಕೊಳ್ಳೋದ್ರಿ? ತಿಂಗಳಲ್ಲಿ ಒಂದು ಬುಕ್ ಖಾಲಿ ಆಗ್ತಾ ಇದೆ. ಕಳ್ಕೊಂಡಿರೋ ಚಪ್ಪಲಿನ ಹುಡ್ಕಕ್ಕಾಗುತ್ತಾ? ಜನಗಳೆಲ್ಲ ಹೇಳ್ತಾ ಇದ್ರು ಇನ್ಸ್ಪೆಕ್ಟರ್ ನಾಗರಾಜು ಒಳ್ಳೆಯವರು, ಹಸುವಿನಂತವ್ರು ಅಂತ. ಹೌದೌದು, ನಮ್ ಸಾಹೇಬ್ರು ಹಸುನಂತವ್ರು. ಮುಂದೆ ಬಂದ್ರೆ ಆಯಲ್ಲ, ಹಿಂದೆ ಹೋದ್ರು ಅದೆಲ್ಲ. ಮೊನ್ನೆ ಸಿದ್ದಪ್ಪನ ಹೆಂಡ್ತಿಲ್ಲ, ಬೇಡ ಬೇಡ ಅಂದ್ರು ನೀವೇ ಹುಡ್ಕೊಟ್ರಂತೆ. ಅದೊಂದು ದೊಡ್ಡ ಕತೆ. ಸಿದ್ದಪ್ಪ ಬೇಡ ಸರ್ ಅಂತ ನಮ್ ಸಾಹೇಬ್ರು ಕಾಲಿಗೆ ಬಿದ್ದ. ನಮ್ ಸಾಹೇಬ್ರು ಅವನಕಿನ ಹುಡು ಕೊಟ್ಬಿಟ್ರು. ಸಿದ್ದಪ್ಪ ಹಣೆ ಚೆಚ್ಕೊಂಡ್ಬಿಟ್ಟ. ನಮ್ ಸಾಹೇಬ್ರು ಯಾವಾಗ ಅವ್ನ ಕೈ ಸಿಗ್ತಾರೋ ಬೆಂಡತ್ ಬತಾಸ್ ಮಾಡ್ಬಿಡ್ತಾರೆ. ಪುಟ್ಲಿಂಗ, ಪರ್ಸನಲ್ ಮ್ಯಾಟರ್ ಅವ್ರು ಕೇಳಿದ್ರೇನೋ? ಅವ್ರು ಕೇಳದೆ ಹೋದ್ರು ಹೇಳೋದು ನಮ್ ಧರ್ಮ ಅಲ್ವಾ ಸರ್? ಸರಿ, ಈಗ ನನ್ನಿಂದ ಏನಾಗ್ಬೇಕು? ಚಪ್ಪಲಿ ಸರ್. ಎಷ್ಟು? 2 ಸರ್, ಎಡಗಾಲದೊಂದು ಬಲಗಾಲದೊಂದು. ಆಯ್ತು. ಪುಟ್ಲಿಂಗ ಸರ್, ಕಂಪ್ಲೇಂಟ್ ನ ಪುಟ್ಟಾಗಿ ಬರ್ಕೊಳ್ಳ. ಏನ್ ಹೆಸರು? ನನ್ನ ಹೆಸರು ವೆಂಕಟಪ್ಪ ಅಂತ ಸರ್. ಮದುವೆ ಆಗಿದ್ಯಾ? ಆಗಿದೆ ಸರ್. ಕಲ್ಲರು? ಕಪ್ಪು ಸರ್. ವಯಸ್ಸ? 1 ವರ್ಷದ ಮೇಲೆ 1-2 ತಿಂಗಳು ಬರ್ಕೊಳ್ಳಿ ಸರ್. ಏಯ್, ನಾನ್ ಕೇಳಿದ್ದು ನೀನ್ ಮದ್ವೆ ಆದ ವರ್ಷ ಅಲ್ಲ, ನಿನ್ನ ವಯಸ್ಸು ಎಷ್ಟ? 34. ಮುಂದಿನ ಉಗಾದಿ ಬಂದ್ರೆ 35ಕ್ಕೆ ಬೀಳುತ್ತೆ. 35ಕ್ಕೆ ಬೀಳುತ್ತೆ. ಸೈಜ? ನನ್ನ ಹೆಂಡ್ತಿದ ಸರ್. ಚಪ್ಪಲಿದಾಳ? 9 ಸರ್. 9. ತೋಳ ಹಳ್ಳಕ್ಕೆ ಬಿತ್ತು. ಆಯ್ತು, ಹುಡಿ ಕೊಡ್ತೀವಿ ಹೋಗ್ರಿ. ಸರ್, ಅಲ್ಲಿವರೆಗೂ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ಸರ್. ನಾನೇನಯ್ಯ ವ್ಯವಸ್ಥೆ ಮಾಡ್ಲಿ? ಪಾಪ ಹಂಗ ಅನ್ಬೇಡಿ ಸರ್, ನಿಮ್ ಹಳೆ ಬೂಟ್ಗಳವಲ್ಲ ಅವೇ ಕೊಟ್ಬಿಡಿ ಸರ್. ಮುಚ್ಚೋ ಬಾಯಿ. ಅದೇ ಶೂಗೆ ಪಾಲಿಸ್ ಹಾಕೊಂಡು ನಾನು ಹಾಕೊಂಡಿರೋದು. ಹೊಗೆ ಸುಮ್ನೆ. ಸರ್, ಬರಿಗಾಲಲ್ಲಿ ನಡೆಯೋದು ತುಂಬಾ ಕಷ್ಟ ಆಗತ್ತೆ ಸರ್. ಹನುಮಂತರಾಯ ಗುಡಿ ಹತ್ರ ಹೋಗು, ಸಿಗುತ್ತೆ. ಹಲೋ, ಇನ್ಸ್ಪೆಕ್ಟರ್ ನಾಗರಾಜ್ ಎಂತ ಎಲ್ಲ ಕಡೆ ಟೆರರಿಸ್ಟ್ಗಳು ಬಾಂಬ್ ಬಿಡ್ತಾ ಇದಾರ. ನಾನು ಈಗಲೇ ಹೋಗಿ ನೋಡ್ತೀನಿ ಸರ್. ಪುಟ್ಲಿಂಗ, ಫಾಲೋ ಮೀ. ಲೇ, ತಲೆ ಮೇಲೆ ಚಪ್ಪಲಿ ಬೀಳ್ತಾರೆ, ಇವನು ಚಪ್ಪಲಿ ಅಂತೆ, ಚಪ್ಪಲಿ. ಸಕ್ಕರೆ ನಾಡಿನ ಅಕ್ಕರೆಯ ಈ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲೊತ್ತು ಗುಂಡು ಹಾರಿಸೋದು ಗೊತ್ತು, ರಾತ್ರಿ ಹೊತ್ತು ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು. ಸುಮ್ಮನೆ ಸರ್, ಪಿಸ್ತೂಲ್ನಲ್ಲಿರೋ ಗುಂಡಾರ್ಸಕ್ಕೆ ಬರಲ್ಲ, ಇನ್ನು ಗುಂಡು ಹಾಕಿರೋರ್ಗೆ ಗುಂಡಾರ್ಸ್ಬಿಡ್ತೀರಾ? ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಪಾಂಡುರಂಗ ಅವರೇ, ಒಂದು ಮುಖ್ಯವಾದ ವಿಚಾರ. 1 ವಾರ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಬೇಕು. ನಿಮ್ಮನ್ನ ಸರ್? ಅಲ್ಲ ರೀ, ಈ ಏರಿಯಾನ. ಯಾಕೆ? ಪೊಲೀಸರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದ್ಯಾ? ನಿಮ್ಗೆ ಸಂಬಳ ಕೊಟ್ಟು ಇಟ್ಟಿರೋದು ಯಾಕೆ? ಒಬ್ಬ ಮಿನಿಸ್ಟ್ರಿಗೆ 10,000 ಜನ ಪೊಲೀಸರು ಕಾವಲಿರೋದಕ್ಕ? ನೋಡಿ ಪಾಂಡುರಂಗ ಅವರೇ, ಇಂಥ ವಿಚಾರಗಳನ್ನ ನೀವು ಕೇಳಲೂಬಾರ್ದು, ನಾವು ಹೇಳಲೂಬಾರ್ದು. ಮುಖ್ಯವಾದ ಸ್ಥಳಗಳಲ್ಲಿ ಬಾಂಬ್ ಬಿಡ್ತೀವಿ ಅಂತ ಆ ಟೆರರಿಸ್ಟ್ಗಳು ನಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಎದುರಿಸಿದಾರ. ಏನು ಯಜಮಾನ್ರೆ, ಬಾಂಬ್ ಅಂದ್ರೆ ನಂಗೆ ತುಂಬಾ ಭಯ. ಈ ಊರ್ನಲ್ಲೇ ಇರೋದ್ ಬೇಡ, ಬನ್ನಿ ನಮ್ ಹಳ್ಳಿಗೆ ಹೋಗ್ಬಿಡೋಣ. ನೀವು ಹಳ್ಳಿಗೆ ಹೋದ ಮಾತ್ರಕ್ಕೆ ಸಿಟಿಲಿ ಬಾಂಬ್ ಸಿಡಿದಲೇ ಇರುತ್ತಾ? ಹಳ್ಳಿಯಲ್ಲಿದ್ರೆ ನಮಗೇನು ಆಗಲ್ವಲ್ಲ, ಅದಕ್ಕೆ. ಸಾಕು
ಸುಮ್ನಿರೆ, ನಾವಿಲ್ಲೇ ಇರ್ಬೇಕು. ಬಾಂಬ್ ಸಿಡಿಯೋದನ್ನ ತಡಿಬೇಕು. ಓಡಿ ಹೋಗೋದು ಹೇಡಿಗಳ ಲಕ್ಷಣ. ಕದ್ದು ಮುಚ್ಚಿ ಬಾಂಬ್ ಬಿಡೋದು ಹೇಡಿಗಳ ಲಕ್ಷಣ ಅಲ್ವಾ? ಸಖತ್ತಾಗಿರೋ ಐನಾತಿ ಪಾಯಿಂಟ್ ಹಾಕಬಿಟ್ರು. ಪಾಂಡುರಂಗ್ ಅವರೇ, ಬಾಂಬ್ ಹುಡುಕಕ್ಕೆ ನಾವು ನಮ್ ಕೈಲಾದ ಪ್ರಯತ್ನ ಮಾಡ್ತೀವಿ. ಹಾಗಂತ ನೀವು ಸುಮ್ನೆ ಕೂರಬಾರ್ದು. ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಸರಿ, ನಾವೀಗ ಬಾಂಬನ್ನ ಪತ್ತೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮುಂದೆ ಬಾಂಬ್ ಏನಾದ್ರು ನೀವು ಪತ್ತೆ ಮಾಡಿಕೊಟ್ರೆ ಸರ್ಕಾರದಿಂದ ಬರೋ 2 ಲಕ್ಷ ರೂಪಾಯಿ ಬಹುಮಾನ ನಿಮ್ದಾಗುತ್ತೆ. ಏನು ಯಜಮಾನ್ರೆ, ನಾನು ನೀವು ಇಬ್ರೇ ಹೋಗಿ ಬಾಂಬ್ ಹೊಡ್ಕೊಂಡ್ವಾ? ಲೇ, ಅದು ದೀಪಾವಳಿ ಬಾಂಬ್ ಅಲ್ಲ ಕಣೆ, ಟೆರರಿಸ್ಟ್ ಇಡೋ ಬಾಂಬು. ಲೇ ಗಂಡ ಪಿಂಡಗಳ ಬಂಡ್ರ ಇಲ್ಲಿ. ಏನೋ ಪಾಂಡ್ರಕ್ಕ ಕರ್ದಿದ್ದ? ಕೆಲ್ಸಿಲ್ಲ ಅಂತ ಸಾಯ್ತಿದ್ರಲ್ಲ, ಈಗ ಒಂದ್ ಒಳ್ಳೆ ಕೆಲಸ ಬಂದಿದೆ, ಮಾಡ್ತೀರೇನ್ರೋ? ಅದೇನ್ ಕೆಲಸ ಅಂತ ಹೇಳಿ ಬಾಬಾ. ಈ ಟೆರರಿಸ್ಟ್ ಇಟ್ಟಿರೋ ಬಾಂಬನ್ನ ಪತ್ತೆ ಹಚ್ಚೋದು. ಪತ್ತೆ ಹಚ್ಚಕ್ಕಾಗುತ್ತೇನಾ? ಸುಮ್ನೆ ಯಾವತ್ತಪ್ಪ ಕೆಲಸ ಮಾಡಿದ್ದೀರಾ? ಮೊದ್ಲು ಬಾಂಬನ್ನ ಪತ್ತೆ ಹಚ್ಚಿ ನನಗೆ ಫೋನ್ ಮಾಡಿ ಅದನ್ನ ಪೊಲೀಸ್ನವ್ರಿಗೆ ಕೊಟ್ಟು ಅವ್ರು ಕೊಡೋ 2 ಲಕ್ಷ ರೂಪಾಯಿ ಬಹುಮಾನನ ಸಮಾನವಾಗಿ ಹಂಚ್ಕೊಳ್ಳೋಣ. ಮಗನೇ, ಬಾಂಬ್ ಪತ್ತೆ ಹಚ್ಚೋದಕ್ಕೆ ನಾನು ಬರ್ತೀನಿ ಕಣ. ಆ ಕೆಲಸ ನಿಮ್ಮಿಂದ ಆಗತ್ತೇನಮ್ಮ? ನನ್ನನ್ನ ಯಾರು ಅಂತ ತಿಳ್ಕೊಂಡೆ. ಗಂಡುಗಲಿ ವಂಶದ ಹಿರಿತಲೆ ಯಾವ ಬಾಂಬು ಹೆದ್ಲೋಳಲ್ಲ ನಾನು. ಬರೀ ವಾಸನೆಯಿಂದಲೇ ಬಾಂಬ್ ಇಂಥ ಕಡೆ ಇದೆ ಅಂತ ಕಂಡು ಹಿಡಿದು ಬಿಡ್ತೀನಿ. ಅಲ್ಲಮ್ಮ, ನಿಮ್ ಮೂಗು ಅಷ್ಟೊಂದು ಚುರುಕಾಗಿದೆಯಾ? ಮತ್ತಿನ್ನೇನು ಇಸ್ಬೇಕ್ರೆ, ಈ ಚಂಪ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟನ್ನ ಎಲ್ಲೇ ಬಚ್ಚಿಟ್ಟಿರಲಿ, ಬರೀ ವಾಸನೆಯಿಂದಲೇ ಅದು ಇಂಥ ಕಡೆ ಇದೆ ಅಂತ ಕಂಡು ಹಿಡಿದು ಬಿಡ್ತೀನಿ. ಇನ್ನು ಬಾಂಬನ ಕಂಡು ಹಿಡಿದೆ ಅಂತೀನ. ಮಾತೋಷ್ಟ್ರ ರಂಗಮ್ಮ, ಮನೆಯಲ್ಲಿರೋ ಇಲಿಗಳನ್ನು ಹುಡುಕಿ ಸಾಕು, ಬಾಂಬ್ ಕತೆ ನಿಮಗ್ ಬೇಡ. ನಡೀರಿ, ಬೇರೆ ಮನೆಗೆ ಹೋಗಿ ಸುದ್ದಿ ಮುಟ್ಸೋಣ. ಬನ್ನಿ. ಏ ಮಗನೇ, ಗಂಡುಗಲೇಶ್ವರ ಅಂತ ಮುನ್ನುಗ್ಗೋ, ಬಾಂಬ್ ಸಿಕ್ಕೇ ಸಿಗುತ್ತೆ. ಲೇ ಗಂಡ ಪಿಂಡಗಳ, ಈ ಕೆಲಸನ ನೀವು ಮಾಡ್ತಿರೋ ಅಥವಾ ನಾನು ಮಾಡ್ಲೋ? ಶೇರ್ ಸಿಗುತ್ತೆ ಅಂದ್ಮೇಲೆ ಈ ಕೆಲಸ ನಾವೇ ಮಾಡ್ತೀವಿ. ವಿಟ್ಲ, ಬಾಂಬ್ ಬಿಡೋರು ಇಂಥ ಜಾಗದಲ್ಲೇ ಬಾಂಬ್ ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತಲ್ವಣ? ಅಡ ಮತ್ತೆ ಒಂದು ಅರ್ಥ ಬೇಡವಾ? ನಾವ್ ಇಂಥ ಜಾಗದಲ್ಲೇ ಬಾಂಬ್ ಬಿಡ್ತೀವಿ ಅಂತ ಮುಂಚೆನೆ ಹೇಳ್ಬಿಟ್ರೆ ಜನ ಬರ್ತಾರೆ, ಬಾಂಬ್ ನೋಡ್ತಾರೆ, ತಗೊಂಡು ರಪ್ಪತ್ತ ಬಿಸಾಕ್ತಾರೆ. ಲೇ ವಿಟ್ಲ, ಬಾಂಬ್ ಕಣ್ಣಿಗೆ ಬಿದ್ದ ತಕ್ಷಣ ಮೊದಲು ಪಾಂಡ್ರಂಗಂಗ್ ವಿಷಯ ತಿಳಿಸಲ್ವಾ? ಬೇಡಪ್ಪ, ಮೊದಲು ಪೊಲೀಸರಿಗೆ ವಿಷಯ ಮುಟ್ಟೋಣ. ಅದರಿಂದ ನಮ್ಗೆ ಒಳ್ಳೆ ಹೆಸರು ಸಿಗುತ್ತೆ, 2 ಲಕ್ಷ ರೂಪಾಯಿ ಬಹುಮಾನನೂ ಸಿಗುತ್ತೆ. ಸುಮ್ಮನೆ ಇರಲ್ಲೇ, ಮೊದ್ಲು ಪಾಂಡ್ರಂಗಂಗ್ ವಿಷಯ ತಿಳಿಸೋಣ. ಯಾಕೋ? ಮುಂದೆ ಏನಾರು ಎಡವಟ್ಟಾದಾಗ ಪಾಂಡ್ರಂಗ ನಮ್ ಸಹಾಯಕ್ ಬರ್ಬೇಕೋ ಬೇಡವಾ? ಇನ್ನು ಅನ್ನಕ್ಕೆ ಯಾವತ್ತು ಮೋಸ ಮಾಡಬಾರ್ದು ಕಣ. BOMB. ಬಾಬು, come on, child, come on. ಲೋಕದ್ದು ಸೈಕಲ್ ಇಲ್ಲ ಇದೆಯಲ್ಲ, ಅವ್ನು ಯಾಕೋ ಸೈಕಲ್ ನ ಮೋರಿ ಮೇಲೆ ನಿಲ್ಸಿದಾನೆ. ಅದು ಬಾಂಬ್ ವರ್ಕ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಮೋರಿ ಮೇಲೆ ನಿಲ್ಸಿದ್ದಾರೆ. ಮೋರಿ ಸಿಡಿತಿದ್ದ ಹಾಗೆ ನೆಕ್ಸ್ಟ್ ಉಡಿಸ್ಬಿಡೋದು ಮನೆಗಳನ್ನೇ. ಸೈಕಲ್ ಹೊಡ್ಕೊಂಡ್ಬಂದು ಹುಡುಗನೇ ಕಾಣಿಸ್ತಾ ಇಲ್ವಲ್ಲೋ? ಅದು ಅವನ್ ಯಾಕೋ ಇಲ್ಲಿರ್ತಾನೆ? ಅವನ್ ಡ್ಯೂಟಿ ಏನಿದ್ರು ಸೈಕಲ್ ತಂದು ಇಡೋದು. ಸೈಕಲ್ ಇಟ್ಟ ಹೋದ. ಒಂದ್ ಯಾಕೋ ಸಿಡಿತಾ ಇಲ್ಲ. ಅದು ಬಾಂಬಿಗೆ ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ. ಟಿಕ್ 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 ಅಂದು 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 ಕೊನೆಗೆ ಒಂದ್ಸತಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಬಾಂಬಿನಿಂದ ಸತ್ತೋರ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ. ಸರ್ಕಾರದವರು ಪರಿಹಾರ ಧನ ಕೊಡ್ತಾರೆ. ಹಾಳಾದವರು ಕೊಡ್ತಾರೆ. ಬದುಕಿದ್ದಾಗಲೇ ಕೊಟ್ರೆ ಸಣ್ಣ ಮಸಾಲೆ ದೋಸೆ ತಿಂದು ಸಾಯ್ಬೋದಾ? ದಯವಿಟ್ಲ, ಟಿಫನ್ ಕ್ಯಾರಿಯರ್ ಇಂದ ಶಬ್ದ ಬರ್ತಾ ಇದೆಯಾ, ಕೇಳಿಸ್ಕೊಳ್ಳೋಣ ಬಾರೋ. ದಯವಿಟ್ಲ ಹೋಗ್ ಕೇಳಿಸ್ಕೊಳ್ಳೋ. ನನ್ನನ್ನ ಯಾಕೋ ಮುಂದೆ ತಳ್ತಾ ಇದೆಯಾ? ನೀನು ಸಂಸಾರದ ಎಲ್ಲ ಸುಖಗಳನ್ನ ಅನುಭವಿಸಿದ್ಯಾ ಕಣೋ. ನಾನು ಈ ದೇಶದ ಭವಿಷ್ಯ ಕಣೋ. ಒಂದು ಇಡೀ ಕ್ರಿಕೆಟ್ ಟೀಮ್ ನ ಕೊಡುಗೆಯಾಗಿ ನೀಡ್ಬೇಕು ಅಂತ ಇದ್ದೀನಿ. ನನಗೆ ಮದ್ವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ ಕಣೋ. ಹೋಗೋ. ಏನಾದ್ರು ಶಬ್ದ ಕೇಳಿಸ್ತೇನೋ? ಲೋಪತ್ತು ಮೋರಿ ನೀರು ಹೊರಿಯೋ ಪೋರ್ಚಿಗೆ ಟಿಕ್ ಟಿಕ್ ಶಬ್ದನೇ ಕೇಳಿಸ್ತಾ ಇಲ್ಲ ಕಣೋ. ಆ ಸೈಕಲ್ ಹೊಡ್ಕೊಂಡ್ಬಂದು ಹುಡುಗ ಸಿಕ್ಕ್ರೆ ಅವ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ಬಿಡಲ್ವಾ? ಅವ್ನ್ ಯಾಕೋ ಇಲ್ಲಿಗೆ ಬರ್ತಾನೆ ಸಾಯೋದಕ್ಕೆ. ಈ ವಿಷಯನ ಬಾವು ಮೊದಲು ತಿಳಿಸ್ಬೇಕು. ಹಲೋ ಬಾಬಾ, ನಾನು ಬಿಟ್ಲಾ? ಬಾಬಾ, ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಬಿಟ್ಟು ಆ ಬಾಕ್ಸ್ ನ ಸೈಕಲ್ ಕ್ಯಾರಿಯರ್ ಮೇಲೆ ಇಟ್ಟಿದ್ದಾರೆ.
ಆ ಸೈಕಲ್ ನ ದೊಡ್ಡ ಮೋರಿ ಹರಿಯತ್ತಲ್ಲ ಆ ಕಟ್ಟೆ ಮೇಲೆ ನಿಲ್ಸಿದ್ದಾರೆ. ದೊಡ್ಡ ಮೋರಿನ ಬ್ಲಾಸ್ಟ್ ಮಾಡೋದೇ ಅವ್ರ ಪ್ಲಾನು. ಬಾವಾ, ಈ ವಿಷಯನ ದಯವಿಟ್ಟು ಬೇಗ ಪೊಲೀಸರು ತಿಳಿಸ್ಬಿಡಿ ಬಾವಾ, ನಮಗ್ ತುಂಬಾ ಭಯ ಆಗ್ತಿದೆ. ಹಲೋ, ಇನ್ಸ್ಪೆಕ್ಟರ್ ನಾಗರಾಜ್ ಹಿಯರ್. ಇನ್ಸ್ಪೆಕ್ಟ್ರೆ, ಬ್ರೇಕಿಂಗ್ ನ್ಯೂಸು. ಏನಂತೆ ಸರ್? ಸ್ಟೆಪ್ಗೆ ನಿನ್ ಕೆಲಸ ನೀನ್ ನೋಡಯ್ಯ. ವಿಟ್ಲ, ಮೋರಿಲಿ ನೀರ್ ಹರಿಯೋ ಶಬ್ದ ಕಡಿಮೆ ಆಗಿದೆ ಕಣ. ಬಾರ ಹೋಗಿ ಟಿಕ್ ಟಿಕ್ ಶಬ್ದ ಕೇಳ್ತಾ ನೋಡೋಣ. ಪದ್ದು, ಮತ್ತೆ ನನ್ನನ್ನೇ ಮುಂದೆ ಬಿಡ್ತೀಯಾ? ನಾನಿದ್ದೀನಿ, ಬಾರೋ. ಅಲ್ಲಿ ನಿಂತಾಗ ಮೋರಿ ನೀರು ಹರಿಯೋ ಶಬ್ದ ಕಡಿಮೆ ಇದೆ, ಇಲ್ಲಿ ನಿಂತಾಗ ಮೋರಿ ನೀರು ಹರಿಯೋ ಶಬ್ದ ಜಾಸ್ತಿ ಇದೆ. ಹಾಗಾಗಿ ಟಿಕ್ ಟಿಕ್ ಶಬ್ದ ಕೇಳಿಸ್ತಾನೆ ಇಲ್ಲ ಕಣೋ. ಸೈಕಲ್ಗೆ ಪೀಗ ಬೇರೆ ಹಾಕೋಗಿದ್ರಲ್ಲ. ಕನ್ಫರ್ಮ್ ಕಣೋ. ಈ ದೊಡ್ಡ ಮೋರಿನ ಬ್ಲಾಸ್ಟ್ ಮಾಡಿ ಆ ಮೋರಿ ನೀರ್ನೆಲ್ಲ ರಸ್ತೆಗೆ ಹೊರಿಸ್ಬಿಡೋಣ ಅನ್ನೋದೇ ಒಂದು ಪ್ಲಾನ್. ಹೇಳಿ ಬಾಬಾ. ಲೇ ದಂಡ ಪಿಂಡಗಳ, ಫರ್ದರ್ ಇನ್ಫಾರ್ಮೇಶನ್ ಕೊಡ್ತಿರೋ ಇಲ್ಲ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಹೇಳ್ತಿರೋ? ನಮ್ಮ ಪುಣ್ಯ ಬಾಂಬಿನ್ನು ಬ್ಲಾಸ್ಟ್ ಆಗಿಲ್ಲ. ಲೇಟೆಸ್ಟ್ ನ್ಯೂಸ್ ಏನು ಅಂದ್ರೆ ಸೈಕಲ್ಲು ಲಾಕ್ ಆಗಿದೆ. ಬಾಂಬ್ ಅಂತೂ ಇದೆ. ಟಿಫನ್ ಬಾಕ್ಸ್ ದೊಡ್ಡದಾಗಿದೆ ಅಂದ್ಮೇಲೆ ಒಳಗಡೆ ಇರೋ ಬಾಂಬು ಸಖತ್ತು ಬಾಂಬು. ಬ್ಲಾಸ್ಟ್ ಆದ್ಮೇಲೆ ಇನ್ಫಾರ್ಮೇಶನ್ ಕೊಟ್ರೆ ಪೊಲೀಸ್ನವರಿಗೆ ನಿಮ್ ಮೇಲೆ ಅನುಮಾನ ಬರುತ್ತೆ. ಸುದ್ದಿನ ಬೇಗ ಕಳ್ಸ್ಕೊಡ್ರು. ಎಲ್ಲಕ್ಕಿಂತ ಮೊದ್ಲು ಸೈಕಲ್ ಯಾರ್ದು ಅಂತ ಪತ್ತೆ ಹಚ್ಚಿರು. ಆಯ್ತು ಬಾವ. ಲೋಪದ್ದು, ನಾವ್ ಈ ಸೈಕಲ್ ನ ಕಾಯ್ತಾ ಕೂತಿದ್ರೆ ಆಗಲ್ಲ ಕಣೋ. ಒಂದು ವಿಷಯ ಯೋಚನೆ ಮಾಡು. ಈ ಸೈಕಲ್ ತಂದಿಟ್ಟವನು ಸೈಕಲ್ ನ ಲಾಕ್ ಮಾಡಿ ನಾಪತ್ತೆ ಆಗಿದ್ದಾನೆ ಅಂದ್ಮೇಲೆ ಅವನ ಪ್ಲಾನು ಈ ದೊಡ್ಡ ಮೋರಿನ ಬ್ಲಾಸ್ಟ್ ಮಾಡದೆ. ಬಿಟ್ಲ, ಆ ಬಾಂಬ್ಗೆ ಯಾವಾಗ ಟೈಮ್ ಫಿಕ್ಸ್ ಮಾಡಿದಾನ, ಅದ್ ಯಾವಾಗ ಸಿಡಿತ ಒಂದು ಗೊತ್ತಿಲ್ವಲ್ಲ. ಮತ್ತು ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊ. ನಾವು ಡಿಟೆಕ್ಟಿವ್ಸು ಜೀವದ ಹಂಗನ್ನೇ ತೊರೆದು ಹೋರಾಡಬೇಕು. ಯಾವುದೇ ಕಾರಣಕ್ಕೂ ಈ ದೊಡ್ಡ ಮೋರಿ ಬ್ಲಾಸ್ಟ್ ಆಗ್ತಿರೋ ಹಾಗೆ ನಿಲ್ಲಿಸಿ ಸರ್ಕಾರಕ್ಕಾಗೋ ಲುಕ್ಸಾನ ನಾವು ತಪ್ಪಿಸ್ಬೇಕು. ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ಒಂದು ಚೂರು ಸೈಕಲ್ ಅಲ್ಲಾಡ್ತಿರೋ ಹಾಗೆ ಇಲ್ಲಿಂದ ಸೈಕಲ್ ನ ಎತ್ತಾಕೊಂಡು ಹೋಗ್ಬಿಡ್ಬೇಕು. ಸರಿ, ಹಾಗಾದ್ರೆ ಸೈಕಲ್ ಮುಂದಿನ ಚಕ್ರ ನಂದು, ಹಿಂದಿನ ಚಕ್ರ ನಿಂದು. ಮತ್ತೆ ನನ್ನೇ ಮುಂದೆ ಬಿಟ್ಟಿಯಲ್ಲ. ಲೇ, ನಮಗೆ ಮೋರಿ ಉಳಿಸೋದು ಮುಖ್ಯ. ನಡಿಯ. ಎಲ್ಲೋಯ್ತಪ್ಪ ಸೈಕಲ್ಲು? ಅಯ್ಯೋ ಶಿವನೇ, ಅಯ್ಯೋ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಎದುರಿಸ್ಬಿಟ್ಟಲ್ಲ, ಇದು ಸ್ಟೇಷನ್ ಮದುವೆ ಚಿತ್ರಣ. ಏನ ನಿನ್ ಗೋಳು? ಸರ್, ನನ್ನ ಸೈಕಲ್ ಕಾಲೋಗ್ಬಿಟ್ಟಿದೆ ಸರ್. ಅಯ್ಯ ನಿನ್ನ, ನಮ್ ಸಾಹೇಬ್ರು ಟೆನ್ಷನ್ ಅಲ್ಲಿ ಬಾಂಬು ಟೆರರಿಸ್ಟ್ ಉಗ್ರಗಾಮಿಗಳು ಅಂತ ಸಾಯ್ತಾವ್ರೆ. ನಿನ್ ಸೈಕಲ್ ಅಂತ ಸಾಯ್ತಾ ಇದೆಯಲ್ಲ. ಸರ್, ನನ್ನ ಸೈಕಲ್ ಮಿಸ್ ಹೋಗ್ಬಿಟ್ಟಿದೆ ಸರ್. ದಯವಿಟ್ಟು ಒಂದು ಕಂಪ್ಲೇಂಟ್ ತಗೊಳ್ಳಿ ಸರ್. ಸಾಹೇಬ್ರಿಲ್ಲ, ಈಗ ತಗೊಳಕ್ಕಾಗಲ್ಲ, ಹೋಗು. ಅಯ್ಯೋ ನೀವಿದ್ರಲ್ಲ ಸರ್, ತಗೊಳ್ಳಿ ಸರ್. ನಾನ್ ಸಾಹೇಬ್ರಾದಾಗ ತಗೋತೀನಿ, ಈಗ ಹೋಗಪ್ಪ. ಹೋಗಯ್ಯ. ಛೇ 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 ಛೇ, ಬರ ಈ ಕಡೆ. ಅಲ್ಲಿ ಬಾಂಬ್ ಇಟ್ಟವ್ರೆ, ಇಲ್ಲಿ ಬಾಂಬ್ ಇಟ್ಟವ್ರೆ ಅಂತ ಸುಳ್ಳು ಫೋನ್ ಮಾಡೋದೇ ಆಗೋಯ್ತು. ಇವ್ರೇನಾರ ನನ್ನ ಕೈಗೆ ಸಿಕ್ಕಬೇಕು, 3 ವರ್ಷ ಒಳಗಡೆ ತೆಳ್ಳಿಬಿಡ್ತೀನಿ. ನೋಡಿ, ಸೈಕಲ್ ಕಳ್ದೋಗಿದೆಯಂತೆ. ಏನ್ರಯ್ಯ, ಮಾಡಕ್ ಬೇರೆ ಕೆಲಸ ಇಲ್ವೇನ್ರಯ್ಯ? ಅದು ಕಳ್ದೋಗದೆ ಇದು ಕಳ್ದೋಗದೆ ಅಂತ ಕಳ್ಕೊಳ್ಳೋದೆ ನಿಮ್ ಕೆಲ್ಸನ? ಅವನ ಬೆಳಿಗ್ಗೆನೆ ಚಪ್ಪಲಿ ಕಳ್ದೋಗಿತ್ತು ಅಂತ ಬಂದಿದ್ದ. ಅವ್ನು ಮತ್ತೆ ಬಂದಿದ್ನ? ಸರ್, ನಾನು ಈಗ ಬರ್ತಾ ಇದ್ದೀನಿ ಸರ್. ಅಂದ್ರೆ ನೀನ್ ಇಲ್ಲಿಂದ ಹೋಗೇ ಇಲ್ಲ ಅನ್ನಂಗಾಯ್ತು. ಅಲ್ಲ ಸರ್, ಅದೇನು ಹುಡ್ಕೊಂಡ್ ಬರ್ತೀನಿ ಅಂತ ಹೋದ್ರಲ್ಲ ಸರ್, ನನ್ ಚಪ್ಪಲಿ ಸಿಕ್ತಾ ಸರ್? ನೀನ್ ಕಿತ್ತೋಗಿರೋ ಚಪ್ಪಲಿ ನಾನ್ ಯಾಕೆ ಹುಡುಕ್ಲಿ? ನಾನು ಬಾಂಬ್ ಪತ್ತೆ ಹಚ್ಚಕ್ ಹೋಗಿದ್ದೆ. ಇದು ನಮ್ ಸಾಹೇಬ್ರ ದೊಡ್ಡ ವಿಷಯ ಸರ್. ನಾವು ಬಡವರು, ನಮಗೆ ಚಪ್ಪಲಿನೇ ದೊಡ್ಡದು ಸರ್. ಸರ್, ನನ್ ಸೈಕಲ್ ಹುಡುಕೊಡಿ ಸರ್. ನೋಡ, ಕಾರ್ ಕಳ್ದೋಗಿದೆ, ಬಸ್ ಕಳ್ದೋಗಿದೆ, ನೀವು ಹುಡುಕೊಡ್ತೀವಿ. ಅದು ಬಿಟ್ಬಿಟ್ಟು ಚಪ್ಪಲಿ ಕಳ್ದೋಗಿದೆ, ಸೈಕಲ್ ಕಳ್ದೋಗಿದೆ ಅಂತ ಬಂದಿದ್ದೀರಲ್ಲ, ನಿಮ್ ಜನ್ಮಕ್ಕೆ ಅದು ಇದು ಯಾವುದೂ ಆಗಲ್ವಾ? ಸರಿ ಬಿಡಿ ಸರ್, ನಮ್ ಪಕ್ಕದ ಮನೆಯಲ್ಲಿ ಟಿವಿ ಚಾನಲ್ ಅವ್ರು ಹೋದಾರೆ. ಅವರಿಗೆ ಪೊಲೀಸ್ನವ್ರಿಗೆ ಹಿಂಗ ಅಂದ್ರು ಅಂತ ಹೇಳ್ತೀವಿ. ಅವ್ರು ಇಡೀ ದಿನ ನಿಮ್ ಪ್ರೋಗ್ರಾಮ್ ಹಾಕಂದ್ರೆ ರುಬ್ಬಿಡ್ಲಿ. ಲೇ ಪುಟ್ಲಿಂಗ, ಇವ್ರ ಕಂಪ್ಲೇಂಟ್ ಪುಟ್ ಪುಟ್ಟಾಗಿ ಬರ್ಕೊಂಬಿಡು. ಆಯ್ತು. ಸೈಕಲ್ ರಿಮ್ ನಂಬರ್ ಏನು, ಟೈರ್ ನಂಬರ್, ಸೈಕಲ್ ಕ್ಯಾರಿಯರ್ ನಂಬರ್ ಏನು, ಎಷ್ಟು ತೂಕ ಇತ್ತು? ಸರ್, ನೀವ್ ಹಿಂಗ್ ಕೇಳಿದ್ರೆ ನಾನು ಹೆಂಗ್ ಸರ್ ಹೇಳೋದು? ಸರ್, ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಸರ್. ನನ್ನ ಚಪ್ಪಲಿ ಕಪ್ಪು ಕಲ್ಲರು, 9 ಸೈಜು. ಆಗ್ಲೇ ಹೇಳಿದ್ನಲ್ಲ. ಮರ್ಯಾದೆ ಇಲ್ಲಿಂದ ಜಾಗ ಖಾಲಿ ಮಾಡು. ನನಗ್ ಬರೋ ಕೋಪದಲ್ಲಿ ನಮ್ ಸಾಹೇಬ್ರು ಇದಾರೆ ಅನ್ನೋದನ್ನ ಮರ್ತು ಬಿಟ್ಟು ಫುಲ್ ಲಾಠಿ ಚಾರ್ಜ್ ಮಾಡ್ಬಿಡ್ತೀನಿ. ಸರಿ ಸರಿ, ಹೇಳಲ್ಲ ಸೈಕಲ್. ಸರ್, ಆ ಸೈಕಲ್ ನನ್ನ ಜೀವನ ಸರ್. ಅದಿಲ್ಲ ಅಂದ್ರೆ ನನ್ನ ಜೀವನ ಬಹಳ ಕಷ್ಟ ಆಗುತ್ತೆ ಸರ್. ನಾಳೆ ಹೋಗು.
ನಾಳೆ ಎಷ್ಟೊತ್ತಿಗೆ ಬರ್ಲಿ ಸರ್? ಸೈಕಲ್ ಸಿಕ್ಕದ್ಮೇಲೆ ಬಾವಗೆ. ಸೈಕಲ್ ಎಷ್ಟೊತ್ತಿಗೆ ಸಿಗುತ್ತೆ ಸರ್? ಆ ಮೂಲೆ ಬೀದಿಲಿ ಒಬ್ಬ ಕವಡೆ ಶಾಸ್ತ್ರ ಹೇಳ್ತಾನೆ, ಅವ್ನ್ ಕೇಳೋಗು. ಲಪ್ಪತ್ತು ಈ ಸೈಕಲ್ ನ ತಗೊಂಡೋಗಿ ಇನ್ಸ್ಪೆಕ್ಟರ್ ಕೊಟ್ಟುಬಿಟ್ರೆ ಬಾಂಬ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಾರೆ. ಅದೆಲ್ಲ ಬೇಕಾಗಿಲ್ಲ, ಈ ವಿಷಯನ ಮೊದಲು ಪಾಂಡ್ರಂಗನ್ ತಿಳಿಸೋಣ. ಯಾಕೋ ದಡ್ಡನ್ ತರ ಮಾತಾಡ್ತೀಯಾ? ಈ ಸೈಕಲ್ ನ ಇನ್ಸ್ಪೆಕ್ಟರ್ ಕೊಟ್ಟ ಮೇಲೆ ಅವ್ರು ನಮ್ಗೆ 2 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ, ಅದನ್ನ ನಾವಿಬ್ರು ಹಂಚ್ಕೊಳ್ಳೋಣ. ಅದೆಲ್ಲ ಬೇಕಾಗಿಲ್ಲ ಕಣ, ಮೊದಲು ಸೈಕಲ್ ಎತ್ಕೊಂಡ್ ಮನೆಗೆ ನಡಿಯಾ. ನಡಿ. ಯಾಕ್ರ ಸೈಕಲ್ ಎತ್ಕೊಂಡು ಹೋಗ್ತಾ ಇದ್ದೀರಾ? ಅದ್ರಿಂದ ನಿಮಗ್ ಏನ್ರಿ ತೊಂದ್ರೆ? ಯಾಕೆ ಸೈಕಲ್ ಎತ್ಕೊಂಡು ಹೋಗ್ಬಾರ್ದಾ? ಪಾಪಿ ನನ್ ಮಕ್ಳ, ಯಾರ್ದೋ ಸೈಕಲ್ ನ ಕತ್ಕೊಂಡು ಹೋಗ್ತಾ ಇದ್ದೀರಾ? ನಾವ್ ಯಾರು ಅಂತ ಗೊತ್ತಾದ್ರೆ ನಿಂತ ಜಾಗದಲ್ಲೇ ಕಳೆದೋಗ್ಬಿಡ್ತೀರಾ. ನಮ್ಮ ಜೀವದ ಹಂಗನ್ನೇ ತೊರೆದು ಹೋರಾಟ ಮಾಡ್ತಾ ಇದೀವ್ರಿ. ಏನ್ ದೇಶ ಕಾಯ್ತಾ ಇದ್ದೀರಾ ಇಲ್ಲ ಕಾಡು ನುಗ್ತಾ ಇದ್ದೀರಾ? ಅದಕ್ಕೂ ಮೀರಿದ್ದನ್ನ ಮಾಡ್ತಾ ಇದೀವಿ. ಇದ್ರೊಳಗೆ ಏನಿದೆ ಅಂತ ನಿಮ್ಗೆ ಗೊತ್ತಾದ್ರೆ ಆಶ್ಚರ್ಯದಿಂದ ನಿಂತ ಜಾಗದಲ್ಲೇ ಸತ್ತೋಗ್ಬಿಡ್ತೀರ. ಇದ್ರಲ್ಲಿ ಇನ್ನೇನಿರುತ್ತೆ? ಊಟ ಇರುತ್ತೆ. ಆಗ ಅನ್ಕೊಂಡು ತಿನ್ಬಿಡು, ಸಿಡಿದು 1000 ಪೀಸ್ ಹಾಕ್ಬಿಡ್ತೀಯ. ಅಂದ್ರೆ ಇದ್ರಲ್ಲಿ ಬಾಂಬ್ ಇದೆ ರೀ. ನಮ್ಮಷ್ಟು ಧೈರ್ಯವಂತರು ಬೇರೆ ಯಾರು ಇಲ್ಲ ಕಣೋ. ನಡಿ ಸ್ಟೇಷನ್ಗೆ ಹೋಗೋಣ. ಸುಮ್ನೆ ಇರ, ನಡಿ ಮನೆಗೆ ಹೋಗೋಣ. ಪಾಂಡ್ರಂಗ, ಪಾಂಡ್ರಂಗ, ಇರೋರ್ನ ಬಿಟ್ಟು ಇಲ್ದೇರವ್ರನ್ನ ಕರಿತೀರಲ್ರೋ? ಇವರಿಗೇನು ಆಗಿಲ್ವಲ್ಲ? ಇವ್ರಿಗೇನಾಗುತ್ತೆ, ಬೇರೆಯವ್ರನ್ನ ಹಾಳು ಮಾಡ್ತಾರೆ ಅಷ್ಟೇ. ದಂಡ ಪಿಂಡಗಳ ಏನು ಸಾಧನೆ ಮಾಡ್ಕೊಂಡ್ರು? ಪಾಂಡ್ರಂಗ, ಇವತ್ತು ನಾವು ಮಾಡಿರೋ ಸಾಧನೆ ನೀನೇನಾದ್ರು ಕೇಳಿದ್ರೆ ಆಶ್ಚರ್ಯದಿಂದ ಸದಬಿಡ್ತೀಯ. ಸಾಯೋ ಮಾತ್ ಪಕ್ಕಕ್ಕಿರ್ಲಿ, ಅದ್ ಏನು ಮಾಡ್ಕೊಂಡ್ ಮುಂದ್ರಿ ಅಂತ ಹೋಗ್ಲಿ ಸಾಯ್ರಿ. ಸರಿಯಾಗಿ ಕೇಳಿಸ್ಕೊಡಿ. ದೊಡ್ಡ ಮೋರಿ, ಆ ಮೋರಿ ಮೇಲೆ ಒಂದು ಕಟ್ಟೆ, ಆ ಕಟ್ಟೆ ಮೇಲೆ ಒಂದು ಸೈಕಲ್, ಆ ಸೈಕಲ್ ಹಿಂದೆ ಒಂದು ಕ್ಯಾರಿಯರ್, ಆ ಕ್ಯಾರಿಯರ್ ಮೇಲೆ ಒಂದು ಟಿಫನ್ ಕ್ಯಾರಿಯರ್, ಆ ಟಿಫನ್ ಕ್ಯಾರಿಯರ್ ಒಳಗೆ ಬಾಂಬ್ ಇದೆ. ಬಿಡ್ತೀವ ನಾವು ಬಿಡ್ತೀವ? ಯಾವುದೇ ಕಾರಣಕ್ಕೂ ಬಾಂಬ್ ಸಿಡಿದು ಮೋರಿ ನೀರೆಲ್ಲ ರಸ್ತೆಗೆ ಬರಬಾರ್ದು. ಸರ್ಕಾರಕ್ಕೆ, ನಮ್ಮ ಘನ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನುಕ್ಸಾನ್ ಆಗಬಾರ್ದು ಅನ್ನೋ ಏಕಮಾತ್ರ ಕಾರಣಕ್ಕೆ ಆ ಸೈಕಲ್ ಅನ್ನ ಹುಷಾರಾಗಿ ಎತ್ಕೊಂಡ್ಬಂದು ಮನೆ ಮುಂದೆ ನಿಲ್ಸಿದೀವಿ. ಯಾಕ್ರೋ ಅದು ನಿಲ್ಸಿದೀರಾ? ನಾನು ಪರಿಯಾಗಿ ಹೇಳ್ದೆ, ಬೇಡ ಕಣೋ ಸೈಕಲ್ ತಗೊಂಡೋಗಿ ಸ್ಟೇಷನ್ ಅಲ್ಲಿ ನಿಲ್ಸೋಣ ಅಂತ. ನನ್ನ ಮಾತು ಕೇಳಿದ್ಯಾ? ಈಗ ಅನುಭವಿಸು. ಅಯ್ಯೋ, ಹಿರಿಯರು ಬಾಳಿ ಬದುಕಿದ ಮನೆಯನ್ನ ಬಾಂಬ್ ಹಾಕಿ ಉಡಾಯಿಸ್ಬೇಕು ಅಂತಿದ್ದೀರಲ್ಲ, ನೀವ್ ಇನ್ನೆಂತ ಭಯೋತ್ಪಾದಕರಿರಬೇಕು. ಮಗನೇ, ಬಾಂಬ್ ಸಿಡಿಯೋದಕ್ಕಿಂತ ಮುಂಚೆ ಪೊಲೀಸರಿಗೆ ಫೋನ್ ಮಾಡೋ. ಏನೇ ಯಜಮಾನ್ರೆ, ಪೊಲೀಸರಿಗೆ ಫೋನ್ ಮಾಡಕ್ ಮುಂಚೆ ನನ್ ಕುತ್ತಿಗೆಗೆ ತಾಳಿ ಕಟ್ಬಿಡಿ. ನಾನು ನೀನೇನು ಯಾರು ಅಂತ ಎದುರ್ಕೊಂಡ್ಬಿಟ್ಟೆ. ಹಲೋ ಇನ್ಸ್ಪೆಕ್ಟ್ರೆ, ನಾನು ಅವ್ರು ಎತ್ತಿದ್ರು ಇದೆತ್ತಿರಿ ಇದು. ಇನ್ಸ್ಪೆಕ್ಟ್ರೆ, ನಮ್ಮ ಹುಡುಗರು ಬಾಂಬ್ ಇರೋ ಸೈಕಲ್ ನ ಮನೆ ಮುಂದೆ ತಂದು ನಿಲ್ಸಿದ್ದಾರೆ. ಪಾಂಡ್ರಂಗ, ದೊಡ್ಡ ಮೋರಿನ ಬ್ಲಾಸ್ಟ್ ಮಾಡೋದಿಕ್ಕೆ ಸ್ಕೆಚ್ ಹಾಕಿಟ್ಟಂತ ಬಾಂಬ್ ಅಂತ ಹೇಳೋ. ಆ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ಟಿದ್ರೆ ದೊಡ್ಡ ಮೋರಿ ನೀರೆಲ್ಲ ರಸ್ತೆಗೆ ಬಂದ್ಬಿಟ್ರದು ಅಂತ ಹೇಳಿ ಬಾಬಾ. ಆಯ್ತು ಸರ್, ಸೈಕಲ್ ನ ತಗೊಂಡೋಗಿ ಸ್ಟೇಷನ್ ಹತ್ರ ಇಟ್ಟು ನೀವು ಬರೋ ತನಕ ವೇಟ್ ಮಾಡ್ತೀನಿ ಸರ್. ಸರಿ ಸರ್, ಸರಿ ಸರ್. ಫಾಲೋ ಮೀ. ರಾಮ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇವನ್ ತಲೆಲಂತೂ ಬಲಿ ಕುರಿ ಲದ್ದಿನೇ ಇರೋದು. ಅಳಿಯಂದಿದೆ, ನಿಮಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವೆ? ಅದೇನಾಯ್ತು ಸಾಕು ಸುಮ್ಮನೆ. ಹೋಗಿ ಹೋಗಿ ಇಂಥ ಪಾಪಿ ಅಳಿಯಂಗೆ ನನ್ನ ಮಗಳನ್ನ ಕೊಟ್ಟು ಅನ್ಯಾಯ ಮಾಡ್ಬಿಟ್ನೆ. ಎಲ್ಲ ನನ್ನ ಕಲ್ಮ ಕಲ್ಮ. ಅಯೋಗ್ಯರ, ಅಲ್ಲಿಂದ ಎಷ್ಟು ಹುಷಾರಾಗಿ ತಂದ್ರು ಇಲ್ಲಿಂದ ಅಷ್ಟೇ ಹುಷಾರಾಗಿ ತಗೊಂಡೋಗಿ ಸ್ಟೇಷನ್ ಹತ್ರ ಇಟ್ಟು ಬಿಡೋಣ. ಕೊಂಡ್ರು ಅಲ್ಲೇ ಬಿಟ್ಲ ಮರಿಬೇಡ. ಮುಂದಿನ ಚಕ್ರ ನಾನು, ಹಿಂದಿನ ಚಕ್ರ ನೀನು. ಮತ್ತೆ ನನ್ನ ಮುಂದೆ ಬಿಡ್ತಾ ಇದ್ದೀನೋ? ಮರಿಬೇಡ ಕಣ, ದೇಶದ ಭವಿಷ್ಯ ನನಗೆ. ನಡೀರ ಸುಮ್ನೆ. ಸೈಕಲ್ ಎಲ್ರ? ಇಲ್ಲೇ ನಿಲ್ಸಿದ್ವಿ. ಮತ್ತೆಲ್ರ ಹೋಯ್ತು? ಲಾಸ್ಟ್ ಆಗೋಯ್ತೇನೋ. ಅಯ್ಯೋ, ಬ್ಲಾಸ್ಟ್ ಆಗಿದ್ದಿದ್ರೆ ಸೌಂಡ್ ಬರ್ತಿರ್ಲಿಲ್ವಾ? ಮತ್ತೆಲ್ಲೋಯ್ತು? ಬಾಬಾ, ಅಲ್ಲಿ ನೋಡಿ, ಯಾವ್ದೋ ಹುಡುಗಿ ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದಾಳಲ್ಲ, ಆ ಟಿಫನ್ ಕ್ಯಾರಿಯರು ಅದೇ ಸೈಕಲ್ ಅಲ್ಲಿ ಬಾಂಬ್ ಇರೋದು.
ಸೈಕಲ್ಲು. ಸರ್ ಆ ಸೈಕಲ್ನ ಕಳ್ಳಿ ಕೊತ್ಕೊಂಡೋಗ್ಬಿಟ್ಟಿದ್ದಾಳೆ. ಆ ಕಳ್ಳಿ ನೋಡ್ಕೊಂಡೆ ನಾವು ಬಂದಿರೋದು. ಆ ಸೈಕಲ್ ಅಲ್ಲೇ ಬಾಂಬ್ ಇರೋದು. ಆ ಸೈಕಲ್ನ ಎಲ್ಲಿ ನಿಲ್ಸಿದ್ರಿ? ಯಾವ್ದು ಅಂತ ಕನ್ನಡಕ್ಕಾಗತ್ತಾ? ಹ್ಞೂ ಸರ್. ಸರ್ ಆ ಸೈಕಲ್ ಕ್ಯಾರರಲ್ಲಿ ಒಂದು ಟಿಫನ್ ಬಾಕ್ಸ್ ಇತ್ತು. ಸರ್ ಅದೇ ಸೈಕಲ್ಲು. ಸರ್ ಅಲ್ಲೋಡಿ ಸೈಕಲ್ ಕಳ್ಳಿ. ಕಮಾನ್ ಚೇಂಜ್ ಕಮಾನ್ ಕಮಿಂಗ್. ಏನೇರಿ ಕೆಳಗೆ ಏನು ಸೈಕಲ್ ಕಳ್ಳಿನ? ಹೌದು, ಲೈಟ ಕಳ್ಳಿ. ಇದು ನನ್ ಕಸ್ಬುರಿ. ಸಿಕ್ಕಿದ್ದನ್ನೆಲ್ಲ ಕದಿತಾ ಇರ್ತೀನಿ. ಇದನ್ನ ಯಾರ ಮನೆ ಮುಂದೇನೋ ನಿಲ್ಸಿದ್ರು, ವಾರಸ್ತಾರ ಯಾರು ಕಾಣ್ಲಿಲ್ಲ, ಅದಕ್ಕೆ ತಗೊಂಡ್ ಬಂದ್ಬಿಟ್ಟೆ. ನಿಮ್ಗೆ ಗೊತ್ತಿಲ್ಲ ಇದ್ರಲ್ಲಿ ಬಾಂಬ್ ಇದೆ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ನಾನೇ ದೊಡ್ಡ ಬಾಂಬು. ನಿಜವಾಗ್ಲೂ ಬಾಂಬ್ ಇದೆ ರೀ. ಸದ್ಯ ಸೈಕಲ್ ಸಿಕ್ಬಿಡ್ತಲ್ಲ. ಸರ್ ಹುಷಾರು ಸರ್, ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಇದೆ. ಬಾಂಬ? ಸರ್ ಈ ಸೈಕಲ್ ನಂದು. ಇದು ಬರೀ ಟಿಫನ್ ಬಾಕ್ಸು. ಸಾಕ್ ಸುಮ್ನಿರಯ್ಯ. ಟಿಫನ್ ಬಾಕ್ಸ್ ಮೇಲೆ BOMB ಬಾಂಬ್ ಅಂತ ಬರ್ದಿದ್ಯಲ್ಲ. ಅಂದ್ಮೇಲೆ ಆ ಬಾಕ್ಸ್ ಒಳಗಿರೋದು ಬಾಂಬು. ಸರ್ ಬಾಂಬ್ ಅಂತ ಬರ್ದಿದೆ. ಸರ್ ಬಾಂಬ್ ಅಂದ್ರೆ ಬೇರೆ ಅರ್ಥ ಸರ್. ಬೇರೆ ಅರ್ಥ ಏನೇ ಇದೆ ಸರ್? ನಮ್ಮ ಹೋಟ್ಲ್ ಹೆಸರು ಹೋಟೆಲ್ ಬಾಂಬೆ ಅಂತ ಇತ್ತು ಸರ್. ಆ ಬಾಂಬೆ ಅನ್ನೋ ಹೆಸರಲ್ಲಿ ಕೊನೆ 2 ಅಕ್ಷರ ಬಿದ್ದೋಗಿ ಬಾಂಬ್ ಆಯ್ತು. ಆವತ್ತಿಂದ ಜನ ಹೋಟೆಲ್ ಬಾಂಬ್ ಅಂತ ಕರೆಯಕ್ ಶುರು ಮಾಡಿದ್ರು. ಅದೇ ಸರ್ ಇದು. ಸರ್ ಒಂದ್ಸತಿ ಆ ಟಿಫನ್ ಬಾಕ್ಸ್ ನ ಚೆಕ್ ಮಾಡಿ ಸರ್, ಆಗ ಗೊತ್ತಾಗುತ್ತೆ. ಏಯ್ ಇದನ್ನ ಓಪನ್ ಮಾಡೋ. ಸರ್ ಬೇಡ ಸುಮ್ನರಿ ಸರ್. ಬಾಯಿ ಮುಚ್ಕೊಂಡು ಸುಮ್ನಿರೋ. ನೀನ್ ಸತ್ರೆ ನಾನು ಸಾಯಲ್ವೇನಾ? ಜೊತೆಲಿ ನಾನು ಸಾಯ್ತೀನಲ್ಲ ಸರ್. ತೆಪ್ಪಗ್ ನಿಂತ್ಕೊಳ್ರಿ. ಓಪನ್ ಮಾಡ್ರಿ. ಆಯ್ತು ಸರ್. ಈ ಅನ್ನನ ನೀವು ತಿನ್ಕೊಳ್ಳಿ ಸರ್. ಈ ಸಾಂಬಾರ್ನ ನೀವು ಕುಡ್ಕೊಳ್ಳಿ ಸರ್. ಈ ಅನ್ನನ ನೀವು ತಿನ್ನಿ ಸರ್. ಈ ಸಾಂಬಾರ್ನ ಅನ್ನದ ಕಲ್ಸನ್ ತಿನ್ನಿ ಸರ್, ಸಕ್ಕತ್ತಾಗಿರುತ್ತೆ ಸರ್. ಇದನ್ನ ನಾನ್ ತಿರ್ಕೊಳ್ತೀನಿ ಸರ್. ನಿಲ್ಲಿಸ್ರಿ. ಒಡಿಯ ಕೆಲಸ ಏನಿದ್ರು ನಮ್ಮದು ಅಲ್ಲ ಕಣ್ರು. ಟಿಫನ್ ಕೇರಿಲಿ ಬಾಂಬ್ ಇದೆ ಅಂತ ನಮ್ಗೆ ಮಿಸ್ಲೀಡ್ ಮಾಡ್ತೀರಾ? ನೀವು ಮಾಡಿರೋ ಕೆಲಸಕ್ಕೆ ನಿಮ್ 3 ಜನನೂ 3 ತಿಂಗಳು ಒಳಗೆ ತಳ್ಬಿಡ್ತೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ